ಇಲ್ಲಿ ವಾದ ಆಗ್ತಿರೋದು ಪ್ರಿಯಾಂಕ್ ಖರ್ಗೆ ಅವರು ಕೇಳ್ತಾರೆ, ಎಷ್ಟು ಜನ ಬಿ ಜೆ ಪಿ ನಾಯಕರ ಮಕ್ಕಳು ಆರ್ ಎಸ್ ಎಸ್ನಲ್ಲಿದ್ದಾರೆ, ಎಷ್ಟು ಜನ ಬಿ ಜೆ ಪಿ ನಾಯಕರ ಮಕ್ಕಳು ಗೋ ಸಂರಕ್ಷಣೆಗೆ ಹೋರಾಡ್ತಿದ್ದಾರೆ ಅಂತ. ಅದಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ನಾವೆಲ್ಲ ದಲಿತ ಸಂಘರ್ಷ ಸಮಿತಿಯಿಂದ ಬಂದಂಥವ್ರು, ಖರ್ಗೆ ಅವ್ರ ಮಕ್ಕಳು ಯಾಕೆ ದಲಿತ ಸಂಘರ್ಷ ಸಮಿತಿಲಿ ಇಲ್ಲ ಅಂತ. ಇದು ನೆವರ್ ಎಂಡಿಂಗ್ ಡಿಸ್ಕಷನ್, ಇದು ನೆವರ್ ಎಂಡಿಂಗ್ ಡಿಸ್ಕಷನ್. ಎರಡೂ ಕಡೆಯೂ ಅಷ್ಟೇ ಸತ್ಯ. RCB ಕಪ್ ಗೆದ್ದಿದ್ದರ ಸೆಲೆಬ್ರೇಷನ್ ನಡೆದಾಗ ದೊಡ್ಡ ದೊಡ್ಡವ್ರ ಮಕ್ಕಳೆಲ್ಲ ವಿಧಾನಸೌಧದ ಮೆಟ್ಟಿಲುಗಳ ಮೇಲಿದ್ದರು ಸುರಕ್ಷಿತವಾಗಿ. ಸತ್ತವ್ರು ಯಾರ ಮನೆ ಮಕ್ಕಳು? 11 ಜನ ಸತ್ತು ಹೋದ್ರಲ್ಲ. ಯಾವ ದೊಡ್ಡ ನಾಯಕನ ಮಕ್ಕಳು ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ, ನಾನು ಹೇಳ್ತಾ ಇರೋದು, ಸಮಾವೇಶಕ್ಕೆ ಜನರನ್ನು ಕರ್ಕೊಂಡು ಹೋಗೋದಕ್ಕೆ ಟೆಂಪೋ ಟ್ರಾವೆಲರ್ನಲ್ಲೋ ಟೆಂಪೋ ಟ್ರ್ಯಾಕ್ಸ್ನಲ್ಲೋ ಹೋಗಿದ್ದು ನಾನು ನೋಡಿಲ್ಲ ಇನ್ನೂ ತನಕ. ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ ಹೇಳ್ತಾ ಇದ್ದೀನಿ. ಈ ದೇಶದಲ್ಲಿ ಕಾಡಿನಲ್ಲಿ ಹೋರಾಡ್ತಾ, ಬಂದೂಕು ಹಿಡ್ಕೊಂಡು ಕಾಡಿನಲ್ಲಿ ಹೋರಾಡ್ತಾ ಇರೋರು ಬಡವರ ಮನೆಯ ಮಕ್ಕಳು ನಕ್ಸಲೈಟ್ಗಳಾಗಿದ್ದಾರೆ. ಅವರಿಗೆ ಇಂಟೆಲೆಕ್ಚುವಲ್ ಫೀಡ್ ಮಾಡೋರು ಎಲ್ಲಿರ್ತಾರೆ ಅಂದರೆ ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ಕೊಂಡಿರ್ತಾರೆ. ಅವರು ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ಕೊಂಡಿರ್ತಾರೆ. ಯಾರ್ಯಾರನ್ನ ಪ್ರಶ್ನೆ ಮಾಡೋದಕ್ಕಾಗತ್ತೆ? ಇದು RSSಗೆ ಸಾರ್ವಜನಿಕ ಸ್ಥಳಗಳಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ ನಿರ್ಬಂಧ ವಿಧಿಸಿದ್ದರ ಬಗ್ಗೆ ನಾಯಕರುಗಳು ಕೊಟ್ಟಂತಹ ಹೇಳಿಕೆಯಾಗಿತ್ತು.